ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬಿಡಿ, ಓಕೆನಾ? ನೋಡಿ, ನಾನಿವತ್ತು ಫ್ರೈಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಊರಿಗೆ ಹೋಗಿದ್ನಲ್ಲ, 10 ದಿವಸ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ರು. ಮತ್ತು ಮನೆಗೆ ಬಂದರೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ನಮ್ಮ ಮನೆಯವರು. ಆದರೆ ದೇವ್ರ ಮನೆಯೆಲ್ಲ ಅಷ್ಟಾಗಿ ಗೊತ್ತಾಗಲ್ವಲ್ಲ, ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಅಡುಗೆ ಮನೆ ಆಗಲಿ ಧೂಳು ಹಾಗೇ ಆಗಿರುತ್ತೆ. ನಾವು ದಿನ ಕಸ ಗುಡಿಸಿ ಒಡ್ಸ್ಕೊತಾ ಇರ್ತೀವಲ್ಲ, ಅದಕ್ಕೂ ಅವರಿಗೆ ಒಂದು ಗೊತ್ತಿರೋ ಒಂದು ಗೊತ್ತಿರೋದಿಲ್ವಲ್ಲ. ಅದಕ್ಕೆ ನಾನು ನೋಡಿದ್ರೆ ಮನೆಯೆಲ್ಲ ಫುಲ್ಲು ಧೂಳಾಗಿತ್ತು. ಮತ್ತು ದೇವ್ರ ಮನೆ ಅಂತೂ 10 ದಿವಸ ನಿಮಗೆ ಗೊತ್ತಿದೆಯಲ್ಲ, ಪೂಜೆ ಮಾಡಿರೋದಿಲ್ಲ. ಅವರು ದೀಪ ಹಚ್ತಾರೆ, ಆದರೆ ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಲ್ಲ ಯಾವಾಗಲೂ ವಾರ. ಇದು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿರಲಿಲ್ಲ. ಬಂದಿದ ತಕ್ಷಣ ನಾನು ಇನ್ನು ಮನೆ ಕೆಲಸ ಎಲ್ಲ ಇತ್ತು, ಮಾಡೋಕ್ಕಾಗಿರಲಿಲ್ಲ. ನಾನು ಬುಧವಾರ ಹೊಸ ವರ್ಷ ಬಂದಾಗೆ ನೈಟ್ ಆಗೋಯ್ತು. ಇನ್ನು ಗುರುವಾರ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಫ್ರೈಡೇ ಅದಕ್ಕೆ ಫುಲ್ಲು ತರ್ಸ್ಡೇ ಗುರುವಾರ ಸ್ವಲ್ಪ ಮಾಡ್ಕೊಂಡಿದ್ದೆ. ಶುಕ್ರವಾರ ಎದ್ದು ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಂತ ಫುಲ್ಲು ಕ್ಲೀನ್ ಮಾಡಿದೆ. ಕ್ಲೀನಾಗಿ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಒಡ್ಸ್ಕೊಂಡು ದೇವ್ರ ಮನೆಯೆಲ್ಲ ಫುಲ್ಲು ಚಿಕ್ಕ ಜಿರಳೆಗಳು. ನಿಮಗೆ ಗೊತ್ತಿದೆಯಲ್ಲ, ನಾನು ಜಿರಳೆದೆಲ್ಲ ಹಚ್ತಾ ಇರ್ತೀನಲ್ಲ ಇವಾಗ 10 ದಿವಸ ನನ್ನ ಮನೇಲಿ ಇರಲಿಲ್ವಲ್ಲ, ಫುಲ್ಲು ಚಿಕ್ಕ ಜಿರಳೆ. ಫುಲ್ಲು ಕ್ಲೀನಾಗಿ ಎಲ್ಲ ಒಡಿಸ್ಬಿಟ್ಟು ಕ್ಲೀನಾಗಿ ಬಟ್ಟೆಲಿ ಅದಕ್ಕಿಂತ ದೇವ್ರ ಮನೆಯಿಂದ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ, ಅದ್ರ ಕ್ಲೀನಾಗೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಆಗಲಿ ಹೂವಾಗಲಿ ಎಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಎಲ್ಲ ಕಡೆ ಇದು ಮಾಡಿಕೊಂಡು ಇವಾಗೆಲ್ಲ ಮಾಡಿ ನೋಡಿ. ದೇವ್ರ ಪತ್ರೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ. ನೋಡಿ, ದೇವ್ರ ಪತ್ರೆಲ್ಲ ಬೆಳಗ್ಕೊಂಡು ಇವಾಗ ಫೋಟೋ ಎಲ್ಲ ಒಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಕಳ್ಸೋಕ್ಕೆ ಇವಾಗ ದೇವ್ರ ಪತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಬೆಳ್ಳಿ ಪಾತ್ರೆ ಅಲ್ವಾ, ನೀವು ತೊಳೆದ ತಕ್ಷಣ ಬಟ್ಟೆ ಒಡಿಸ್ಕೋಬೇಕು. ಏನಾಗಿದೆ, ನಮ್ಮ ಮನೆಯವರು ಇದು ಕಳಸೋ ಚೊಂಬಿಗೆ ನೀರು ಸಪ್ರೇಟ್ ಇದು ಚೇಂಜ್ ಮಾಡಿಕ್ಕಿದ್ದಾರೆ. ಅದು ನೀರು ತುಂಬಿಕ್ಕಿದಾರಲ್ಲ, ಅದು ಫುಲ್ಲು ಚುಕ್ಕಿ ನೀರಿಂದ ಇವಾಗ ನೀವು ಪ್ಲೇಟ್ ತಟ್ಟೆಲಿ ಹೆಂಗಾಗಿರುತ್ತೆ, ಅದು ಚುಕ್ಕಿ ಥರ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಕ್ಲೀನಾಗೆ, ನೀವು ಚುಕ್ಕಿ ಆಗಿದ್ರೆ ಏನು ಮಾಡಿ ಗೊತ್ತಾ, ನಿಂಬೆಹಣ್ಣು ಅಂತೀನಿ, ಹುಣ್ಸೆಹಣ್ಣು ಇರುತ್ತಲ್ಲ, ಹುಣ್ಸೆಹಣ್ಣು ಮತ್ತು ಇದು ಕೋಲ್ಗೇಟು ಮತ್ತು ಸಬೀನ ಪುಡಿ ಮಿಕ್ಸ್ ಮಾಡಿ ಹಚ್ಚಿ ಚೆನ್ನಾಗಿ ಉಜ್ಜಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ, ನನಗೆ ಗೊತ್ತಿರಲಿಲ್ಲ. ನಾನು ಈ ಥರ ಟಿಪ್ಸ್ ಫಾಲೋ ಮಾಡಿ, ನೀವು ಒಂದ್ಸಲಿ ಫಾಲೋ ಮಾಡಿ, ಓಕೆನಾ? ಫುಲ್ಲು ಕಪ್ಪುಗೆ ಚುಕ್ಕಿ ಬೆಳ್ಳಿ ಪಾತ್ರೆಲಿ ಇದ್ದರೆ ಅದೆಲ್ಲ ಹೋಗುತ್ತೆ. ಸ್ವಲ್ಪ ಉಜ್ಜಿ ಕ್ಲೀನಾಗಿ ಉಜ್ಜಬೇಕು, ಸ್ವಲ್ಪ ಅಮುಕ್ಬಿಟ್ಟು, ಇಲ್ಲಾಂದರೆ ಅದು ಹೋಗೋದಿಲ್ಲ. ನೋಡಿ, ಎಲ್ಲ ಕ್ಲೀನಾಗಿ ನಾನು ಎಷ್ಟು ಚೆನ್ನಾಗಿ ತೊಳ್ಕೊಂಡಿದ್ದೆ. ದೇವ್ರ ಪಾತ್ರೆ ಫುಲ್ಲು ಎಲ್ಲ ಕರ್ರಗಾಗ್ಬಿಟ್ಟಿತ್ತು. ಎಲ್ಲ ಚೆನ್ನಾಗೆಲ್ಲ ವಾಶ್ ಮಾಡ್ಕೊಂಡು ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕಳ್ಸೋಕ್ಕೆಲ್ಲ ನಾನು ಚೇಂಜ್ ಮಾಡ್ಕೊಂಡು ಬಿಳೆದೆಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಎಲ್ಲ ಮಾಡಿಕೊಂಡೆ. ಎಲ್ಲ ಮಾಡಿಸೋಕ್ಕೆ ಟೈಮ್ ಆಗೋಗಿತ್ತು. ನಾನು ಹೊರಗಡೆನೂ ಹೋಗಬೇಕಾಗಿತ್ತು. ಅಷ್ಟು ಫಸ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ನಾನು ಗುರುವಾರನೇ ಮಾಡ್ಕೊಂಡಿದ್ನಲ್ಲ, ಫ್ರೈಡೇಗೆ ಏನು ಇಟ್ಕೊಳೋದು ಬೇಡ ಅಂತಂದ್ಬಿಟ್ಟು ನಾನು ಗುರುವಾರ ಎಲ್ಲದನ್ನು ಮನೆ ಕೆಲಸ ಮಾಡ್ಕೊಂಡು ಫ್ರೈಡೇ ಮಾತ್ರ ದೇವ್ರ ಮನೆ ಕ್ಲೀನಿಂಗ್ ಇಟ್ಕೊಂಡೆ. ಆಮೇಲೆ ಮಾಮೂಲಿ ಅವರಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ನಾನು ತಿಂಡಿ ಎಲ್ಲ ಮಾಡಿ ಅವ್ರಿಗೆ ಕಳಿಸಿ ನಾನು ಮತ್ತೆ ತಿಂಡಿ ತಿಂದಿಲ್ಲ. ಆಮೇಲೆ ತಿಂಡಿ ತಿನ್ನೋಣ ದೀಪ ಎಲ್ಲ ಹಚ್ಚಾದ್ಮೇಲೆ ಅಂದ್ಕೊಂಡು ಎಲ್ಲ ಮನೇಲಿ ಒರೆಸಿ ಪಾತ್ರೆ ತೊಳ್ದು ಇವತ್ತು ಫುಲ್ಲು ಕ್ಲೀನಾಗಿ ಮನೆ ಒರೆಸಿದ್ದೀನಿ. ತುಂಬ ಡಸ್ಟ್ ಆಗಿತ್ತಲ್ಲ, ಒಂದು 2 ಸಲ ಕ್ಲೀನಾಗಿ ಲೈಝಾಲ್ ಎಲ್ಲ ಹಾಕಿ ಕ್ಲೀನಾಗಿ ಒರೆಸಿದ್ದೀನಿ ಫುಲ್ಲು. ನೋಡಿ, ಎಲ್ಲ ಆಯಿತು. ಫುಲ್ಲು ಕ್ಲೀನ್ ಆಗೋಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಗ್ಬಿಡ್ತು. ಇವತ್ತಂತೂ ನನಗೆ ಫುಲ್ಲು ವಾಶ್ರೂಮ್ ಎಲ್ಲ ತೊಳ್ಕೊಂಡು ತಲೆ ಸ್ನಾನ ಮಾಡೋದಿದ್ರೆ ನಾನು ವಾಶ್ರೂಮ್ ಎಲ್ಲ ತೊಳ್ಕೊಂಬಿಡ್ತೀನಿ. ಯಾಕೆಂದರೆ ಮತ್ತೆ ಅದಕ್ಕೆ ತಲೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಅವತ್ತಿನ ದಿವಸ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಫುಲ್ ಹ್ಯಾಂಡ್ ವಾಶ್ ಆಗಲಿ ಪ್ರತಿಯೊಂದು. ನಿಮಗೆ ಗೊತ್ತಿದೆಯಲ್ಲ, ಒಂದು ದಿವಸ ವ್ಲಾಗ್ ಮಾಡಿದ್ದೀನಿ ನಾನೆಲ್ಲ. ಅವಾಗ ನನಗೆ ಮಾಡಿದಾಗ ಫುಲ್ಲು ನೆಮ್ಮದಿ ಅನಿಸುತ್ತೆ. ನೋಡಿ, ಎಲ್ಲ ಆಯಿತು. ನಾನು ಇವಾಗ ನೈವೇದ್ಯಕ್ಕೆ ನಾನು ಡ್ರೈ ಫ್ರೂಟ್ಸ್ ಇತ್ತು, ಏನಿರಲಿಲ್ಲ, ಡ್ರೈ ಫ್ರೂಟ್ಸ್ ಇಟ್ಟೆ. ನಾನು ಡ್ರೈ ಫ್ರೂಟ್ಸ್ ಬಿಟ್ಟು ತುಪ್ಪದ ದೀಪ ಹಚ್ತಾಯಿದ್ದೀನಿ. ಸರಿ ತುಪ್ಪ ತೊಗೊಬಂದಿದ್ದೆ, ಸ್ವಲ್ಪ ಉಳಿದಿತ್ತು. ಸರಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಫುಲ್ಲು ಗಟ್ಟಿ ಆಗಿಬಿಟ್ಟಿತ್ತು. ಸ್ವಲ್ಪ ಬಿಸಿ ಮಾಡ್ಕೊಂಡು ಇವಾಗ ದೀಪ ಹಚ್ತಾಯಿದ್ದೀನಿ. ಆಯಿತು, ಪೂಜೆ ಎಲ್ಲ ಆಯಿತು. ನಾನು ಸರಿ ಹೊರಗಡೆನೂ ಹೋಗಬೇಕಾಗಿತ್ತು. ಹೊಸ ವರ್ಷಕ್ಕೆ ನನಗೆ ಮನೆಗೆ 2 ವಸ್ತು ಬರ್ತಾಯಿದೆ. ಶುಕ್ರವಾರ ದಿವಸನೇ ಬರ್ತಾಯಿದೆ. ಅದಕ್ಕೆ ನನಗೆ ಫುಲ್ ಖುಷಿಯಾಗಿದೆ. ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ, ಮನೆಗೆ ಏನಾರ ಬರ್ತಾಯಿದೆ. ಸರಿ ಹೋಗಿ ತೊಗೊಬಾ ಅಂತ ನಮ್ಮ ಮನೇಲಿ ಅಂದರೆ ಸರಿ, ನನ್ನ ಫ್ರೆಂಡ್ ಅಕ್ಕ ಇದ್ದರು, ಅವ್ರನ್ನ ಕರ್ಕೊಂಬಿಟ್ಟು ಹೋಗ್ತಾಯಿದ್ದೆ. ತಿಂಡಿ ಎಲ್ಲ ತಿಂದೆ. ಸ್ವಲ್ಪ ಇದೇನಪ್ಪ ಮಂಡಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಅವ್ರಿಗೂ ತಿನ್ನಿಸಿ ಬಾಕ್ಸಿಗೆ ಹಾಕಿರಲಿಲ್ಲ. ಬಾಕ್ಸಿಗೆ ಮಂಡಕ್ಕಿ ಉಪ್ಪಿಟ್ಟು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಮಂಡಕ್ಕಿ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಅನ್ನ ಸಾರು ಮಾತ್ರ ಹಾಕಿ ಕಳಿಸಿದ್ದೀನಿ. ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದೆ. ತಣ್ಣಗಾಗೋಗ್ಬಿಟ್ಟಿತ್ತಲ್ಲ, ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ನಾನು
ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಫಸ್ಟ್ ನಾನು ಏನಪ್ಪ ಇದು ಮಿಕ್ಸಿ ತೊಗೋತಾ ಇದ್ವಿ, ಪ್ರೆಸ್ಟೀಜ್ ಕಂಪ್ನಿಗೆ ಹೋಗಿದ್ವಿ. ಪ್ರೆಸ್ಟೀಜ್ ಕಂಪ್ನಿಗೆ ಹೋಗಿ ಮಿಕ್ಸಿ ತೊಗೊಂಬಂದ್ವಿ. ಮತ್ತು ಮಾಮೂಲಿ ಗ್ರೀನ್ ಚೆಫ್ ಪಾಪ್ಯುಲರು ಗ್ಲಾಸ್ ಲುಕ್ ಟಾಪ್, ಇದು ಮಾತ್ರ ಗ್ಯಾಸ್ ಮಾತ್ರ ಬೇರೆ ಮಾಮೂಲಿ ಲೋಕಲ್ ಅಂಗಡಿಲಿ ತೊಗೊಬಂದ್ವಿ. ಫಸ್ಟ್ ನಾವು ಪ್ರೆಸ್ಟೀಜು ಮಾಮೂಲಿ ಅಂಗಡಿಲಿ ತೊಗೊಬಂದಿದ್ವಿ 18,000 ಕೊಟ್ಟು. ಅದು ಯಾಕೋ ಗ್ಯಾಸು ನಮಗೆ ಯಾಕೋ ಸೆಟ್ ಆಗಿರೋ ಏನೋ ಗೊತ್ತಿಲ್ಲ, 3 ಒಲೆದು ಏನೋ ಗೊತ್ತಿಲ್ಲ ನಮಗೆ. ಅದು ಸೆಟ್ಟೇ ಆಗಿ ನಮಗೆ ಒಲೆನೇ ಉರಿತಾ ಇಲ್ಲ ಯಾಕೋ ನನಗೆ. 2 ವರ್ಷ ಆಗ್ತಾ ಬರ್ತಾಯಿದೆ. ಎಷ್ಟು ಚೇಂಜ್ ಮಾಡ್ತಾಯಿದ್ದೆ, ಗ್ಯಾಸ್ ಬರ್ನರ್ ಚೇಂಜ್ ಮಾಡಿದ್ವಿ, ಕರ್ಸ್ಬಿಟ್ಟೆಲ್ಲ ಕ್ಲೀನ್ ಮಾಡಿಸಿದ್ವಿ, ಎಲ್ಲ ಮಾಡಿಸಿದ್ವಿ, ಏನು ಗೊತ್ತಿಲ್ಲ ಪಾತ್ರೆಗೆ ಕ್ಲೀನಾಗಿ ತಳಕ್ಕೆ ಗ್ಯಾಸೇ ತಾಗ್ತಾ ಇರಲಿಲ್ಲ, ಉರಿ ತಾಗ್ತಾ ಇರಲಿಲ್ಲ. ಅದಕ್ಕೆ ಸರಿ ಅಷ್ಟೊಂದು ದುಡ್ಡು ಕೊಟ್ಟರೆ ತರೋದು ಬೇಡ, ಮಾಮೂಲಿ ಲೋಕಲ್ ಕಂಪ್ನಿ 4,000 ಕೊಟ್ಬಿಟ್ಟು ತೊಗೊಬಂದ್ವಿ. ಮಿಕ್ಸಿ ಮಾತ್ರ ಫುಲ್ಲು ಕೆಟ್ಟೋಗ್ಬಿಟ್ಟಿತ್ತು, ನನಗೆ ಮಿಕ್ಸಿನೇ ಇರಲಿಲ್ಲ ಮನೆಯಲ್ಲಿ. ಅದಕ್ಕೇ ಮಿಕ್ಸಿ ಮಾತ್ರ ಚೆನ್ನಾಗಿರೋ ತೊಗೊಬಂದ್ವಿ ಪ್ರೆಸ್ಟೀಜ್ ಕಂಪ್ನೀಲಿ. ಇದಕ್ಕೆ 6,500 ಆಯಿತು. 5,700 ಆಯಿತು. 6 ಇಸ್ಕೊಂಡ್ರು ಅವರು. ಅದು ಮಾಮೂಲಿ ಪ್ರೈಸ್ ಇದ್ದು 7,500 ಎಷ್ಟೋ ಇತ್ತು. ಒಂದು 1,000 ಎಷ್ಟೋ ಕಮ್ಮಿ ಮಾಡಿದ್ರು, ಒಟ್ಟಿಗೆ ಕಮ್ಮಿ ಮಾಡಿ ನಾನು ತೊಗೊಬಂದೆ. ಚೆನ್ನಾಗಿದೆ ಮಾತ್ರ ಇದು, ನೀವು ತೊಗೋಬೇಕಂದ್ರೆ ಇದನ್ನು ತಗೊಳ್ಳಿ, ಓಕೆನಾ. ನೋಡಿ ಇದಕ್ಕೆ 4 ಜಾರ್ ಕೊಡ್ತಾರೆ. ಒಂದು ಜ್ಯೂಸು, ಒಂದು ಅಕ್ಕಿ ರುಬ್ಬೋದು, ಒಂದು ಖಾರ ರುಬ್ಬೋದು, ಮತ್ತು ಒಂದು ಚಟ್ನಿ ರುಬ್ಬೋದು, 4 ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಕ್ಯಾಪು ನೀವು ಇಲ್ಲಿ ನೀರು ಹಾಕ್ಬೋದು ನೋಡಿ. ಗ್ರೀನ್ ಚೆಫ್ ಮಾತ್ರ ಮಾಮೂಲಿ ಗ್ಯಾಸ್ ತೊಗೊಂಡೆ 4 ಬರ್ನರ್ದು, ಅದು ಚೆನ್ನಾಗಿದೆ. ಅದನ್ನು ನಿಮಗೆ ಓಪನ್ ಮಾಡೋದು ತೋರಿಸ್ತೀನಿ. ಫಸ್ಟ್ ನೋಡಿ ಗ್ಯಾಸ್ ಇದ್ರ ತೋರಿಸ್ತಾ ಇದ್ದೀನಿ, ಮಿಕ್ಸಿದು ಚೆನ್ನಾಗಿದೆ ಮಾತ್ರ. ಜಾರ್ ನನಗೆ ತುಂಬ ಇಷ್ಟ. ಇದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ಅಕ್ಕ ತೊಗೊಂಡಿದ್ದಾರೆ ಇಲ್ಲಿ, ಅದಕ್ಕೆ ಅವ್ರು ಯೂಸ್ ಮಾಡಿದೆ, ನನಗೂ ಅದು ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ. ನೀವು ತೊಗೋಬೇಕು ಅಂದರೆ ಇದನ್ನು ತೊಗೊಳ್ಳಿ. ನಾನೇನು ತೊಗೊಳ್ಳಿ ಅಂತ ನಿಮ್ಗೆ ಹೇಳ್ತಾರೆ, ನಾನು ನೀವು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ನೀವೇ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ ಈ ಥರ ತೊಗೊಳ್ಳಿ ಅಂದರೆ. ನೋಡಿ ಇವಾಗೆಲ್ಲ ಜಾರೆಲ್ಲ ಆಯಿತು. ಮಿಕ್ಸಿ ಒಳಗಡೆ ಇದೆ ನೋಡಿ, ಒಳಗಡೆ ಬಂತು ಇವಾಗ. ಎಷ್ಟು ಚೆನ್ನಾಗಿದೆ, ನನಗೆ ನೋಡೋಕ್ಕೆ ತುಂಬ ಖುಷಿ ಆಯಿತು. ಇಷ್ಟು ದಪ್ಪದು ನಾನು ಯಾವುದು ನೋಡೇ ಇರಲಿಲ್ಲ ಮಿಕ್ಸಿನ. ಜಾರ್ಗಳು ಮಾತ್ರ ನನಗೆ ಗೊತ್ತಿದೆ, ಆದರೆ ಮಿಕ್ಸಿ ಇಷ್ಟು ದೊಡ್ಡ ಥರ ನಾನು ಯೂಸೇ ಮಾಡಿ. ನಾನು ಇದೇ ಸೆಕೆಂಡ್ ತೊಗೊಂಡಿರೋದು ಮಿಕ್ಸಿ. ಫಸ್ಟ್ ಮದುವೆಗೋಸ್ಕರಲ್ಲಿ ಮಾತ್ರ ನಾನು ತೊಗೊಂಡಿದ್ದೆ, ಅದೇ ಯೂಸ್ ಮಾಡಿ. ಅದು ಪ್ರೆಸ್ಟೀಜೇ ನೋಡಿ. ಇದು ಪ್ರೆಸ್ಟೀಜು 1000W ಅಂತೆ. ಎಷ್ಟು ಚೆನ್ನಾಗಿದೆ ಮಾತ್ರ ಇದು. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಈ ಥರ ತೊಗೊಳ್ಳಿ. ನೋಡಿ 4 ಬರ್ನರ್ದು ಗ್ಯಾಸ್ ತೊಗೊಂಡೆ, ಗ್ರೀನ್ ಚೆಫಿಂದು. ಇದು ಪ್ರೆಸ್ಟೀಜ್ ಕಂಪ್ನಿದು ನೋಡಿ. ಇವತ್ತು ನನಗೆ ಹೊಸ ವರ್ಷಕ್ಕೆ 2 ನಮ್ಮ ಮನೆಗೆ ಬಂದಿದೆ. ನನಗೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಅಡುಗೆ ಮಾಡೋರಿಗೆ ಅಲ್ವಾ, ನಮಗೆಲ್ಲರಿಗೂ ಇಷ್ಟನೇ ಗ್ಯಾಸು ಮತ್ತು ಮಿಕ್ಸಿ ಎಲ್ಲ. ಮನೇಲಿ ಇವೆಲ್ಲ ಇದ್ರೆ ನನಗೆ ಪಟ ಕೆಲಸ ಆಗೋದಿಲ್ಲ, ಅಂದರೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ನಿಮಗೆ ಏನಿಲ್ಲ ನನಗೆ ಫಸ್ಟು ಗ್ಯಾಸ್ ಉರಿಬೇಕು. ಗ್ಯಾಸ್ ಉರಿಲ್ಲ ಅಂದರೆ ಬೆಳಗ್ಗೆ ತಿಂಡಿಗಾಗಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು. ಚಪಾತಿ ಉರಿತಾನೇ ಇರಲಿಲ್ಲ. ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಡಿಸೆಂಬರಲ್ಲಿ ತಗೊಡ್ತೀನಿ ಅಂತ ಅಂದರೆ, ಸರಿ ಬಿಡು ನೀನು ಕ್ರಿಸ್ಮಸ್ ಹಬ್ಬ ಎಲ್ಲ ಮುಗಿಸ್ಕೊಂಬ, ಜನವರಿಗೆ ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಜನವರಿಗೆ ಹೊಸ ವರ್ಷಕ್ಕೆ ಬಿಡು, ಒಳ್ಳೆಯದೇ ಬರುತ್ತೆ, ಲಕ್ಷ್ಮಿ ಬಂದಂಗೆ. ಇವತ್ತು ಶುಕ್ರ ಅಂತ ಬಂದುಬಿಟ್ಟು ನಾನು ಲಕ್ಷ್ಮಿ ಬಂದಂಗೆ ಬಂತು ನಮ್ಮ ಮನೆಗೆ. ಗ್ಯಾಸು ಮತ್ತು ಮಿಕ್ಸಿ 2 ತೊಗೊಬಂದಿದ್ದೀನಿ. ಚೆನ್ನಾಗಿದೆ ಮಾತ್ರ ನೋಡಿ. ಇವಾಗ ನಾನು ಸರಿ ಅದು ಗ್ಯಾಸ್ ಎಲ್ಲ ನಮಗೆ ಇದು ಏನಪ್ಪ ಫಿಟ್ ಮಾಡಿಕೊಡ್ಬೇಕು. ಅಂಕಲ್ ಬರ್ತೀವಿ ಅಂತಂದರು. ಅವರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ನಾನು ಸರಿ ಅಂದ್ಬಿಟ್ಟು ನಾನು ಬೆರಕೆ ಸೊಪ್ಪಿಂದು ಸೊಪ್ಪು ತಂದಿದ್ನಲ್ಲ ನಾವು ಊರಿಂದ, ಅದು ಸ್ವಲ್ಪ ಇತ್ತು. ಮೆಂತ್ಯ ಸೊಪ್ಪು, ಗಣಕೆ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಇತ್ತು. ಮಿಕ್ಸಲ್ಲಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಗೊತ್ತಾ. ಬಸ್ಸಾರು ಮತ್ತು ಅವರೆಕಾಳು ಸುಳಿದಿಟ್ಟಿದ್ದೆ, ಅವರೆಕಾಳು ಹಾಕ್ಬಿಟ್ಟು ನಾನು ಉಪ್ಪು ಮತ್ತು 2 ಟೊಮೊಟೊ ಹಾಕ್ತಿದ್ದೀನಿ. ನೀವು ಹುಳಿ ಟೊಮೊಟೊ ಹಣ್ಣು ಹಾಕಿದ್ರೆ ಹುಣ್ಸೆಹಣ್ಣು ಹಾಕೋಬೇಡಿ, ಸಿಹಿ ಟೊಮೊಟೊ ಹಣ್ಣು ಹಾಕಿದ್ರೆ ಹುಣ್ಸೆಹಣ್ಣು ಹಾಕೊಳ್ಳಿ, ಓಕೆನಾ. ನಾನು ಹುಳಿ ಟೊಮೊಟೊ ಹಣ್ಣು ಇದು ಸಿಹಿ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ಸ್ವಲ್ಪ ಸಾರು ಕುದಿಬೇಕು, ಹುಣ್ಸೆಹಣ್ಣು ರಸ ಬಿಡ್ತೀನಿ, ಓಕೆನಾ. ನೋಡಿ ಇವಾಗ ನಾನು ಕುಕ್ಕರಿಗೆ ಅಂತ ಇಡ್ತಾಯಿದ್ದೆ. ಅಂಕಲೇ ಬಂದುಬಿಟ್ರು. ಇವಾಗ ಅಂಕಲ್ ಬಂದು ರಿಪೇರಿ ಇದು ಗ್ಯಾಸ್ನ ಫಿಟ್ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ರೆ, ನಾನು ಸರಿ ಅಂದ್ಬಿಟ್ಟು ಟೇಪ್ ನಾನೇ ಕಟ್ ಮಾಡ್ತಾಯಿದ್ದೀನಿ. ನೋಡಿ ನನಗೆ ಫುಲ್ ಖುಷಿ ಆಗ್ತಿದೆ. ಟೇಪ್ ನಾನೇ ನನ್ನ ಕೈಯಾರೆ ಕಟ್ ಮಾಡ್ತಾಯಿದ್ದೀನಿ. ಟೇಪ್ ಕಟ್ ಮಾಡ್ತಾಯಿದ್ದೆ ನೋಡಿ. ಟೇಪೆಲ್ಲ ಕಟ್ ಮಾಡಿದ್ರೆ ನೋಡಿದ್ರೆ ಬ್ಯಾಕಲ್ಲಿ ಈ ಥರ ಇಟ್ಟಿದ್ದಾರೆ. ಅದ್ರದ್ದು ಮುಂದ್ಗಡೆ ಫ್ರಂಟಲ್ಲಿ ಇದಾಗ್ತಾರಲ್ಲ 4 ಒಲೆದು ಅದೇನಪ್ಪ ಮುಂದ್ಗಡೆ ಇಡ್ತಾರಲ್ಲ, ಅದನ್ನು ಹಿಂದ್ಗಡೆ ಫಿಟ್ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ನಾನು ಅದು ನೋಡಿರೋದು ಆ ಥರದ್ದು. ನಾನು ಹಿಂದ್ಗಡೆ ಫಿಟ್ ನಾನು ಯಾವುದೂ ಇಲ್ಲ, ಮಾಮೂಲಿ ಅವಾಗ ತಂದಾಗ ನಾನು ಮೇಲ್ಗಡೆ ಇಟ್ಟಿದ್ರೆ ನಾನು ಆ ಥರ ತೊಗೊಬಂದಿದ್ದೆ. ಈ ಸತಿ ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿದ್ರಲ್ಲ, ಹಿಂದ್ಗಡೆ ಇಟ್ಬಿಟ್ಟಿದ್ದು ಗ್ಯಾಸ್ ಒಲೆಗಳು 4 ಒಲೆಗಳು. ಸೊ ಅದನ್ನು ಇಟ್ಟು ನಾನೆಲ್ಲ ಫುಲ್ ಕಟ್ ಮಾಡಿ ಅಂಕಲಿಗೆ ಕೊಟ್ಟೆ. ಅವರೆಲ್ಲ ಫಿಟ್ ಮಾಡಿ ಹೋದ್ರು ಎಲ್ಲದನ್ನು. ಇವಾಗ ನಾನು ಅಡುಗೆನೂ ಮಾಡಿರಲಿಲ್ಲ, ಎಲ್ಲ ಹಂಗೆ ಇಟ್ಬಿಟ್ಟೆ ಸೈಡಿಗೆ. ಟೈಮೇ ಆಗೋಗ್ಬಿಟ್ಟಿತ್ತು. ನನ್ನ ಮಕ್ಳಿಗೂ ಕರ್ಕೊಬರ್ಬೇಕಾಗಿತ್ತು. ಆವಾಗಲೇ 7:45 ಆಗೋಯಿತು ಟೈಮು. ಸರಿ ಬೇಗನೆ ಹೆಂಗೋ ಶುಕ್ರವಾರ ಅಂಕಲ್ ಬರೋದಿಲ್ವೋ ಏನೋ ಅಂದ್ಕೊಂಡಿದ್ದಾನೆ. ಇವತ್ತು ಪೂಜೆ ಮಾಡಲೇಬೇಕು. ನಾನು ಗ್ಯಾಸ್ ತಂದಿರೋದು ಇವತ್ತು ಒಳ್ಳೆ ದಿವಸ. ಇವತ್ತೇ ನಾನು ಇದೇನಪ್ಪ ಒಲೆ ಹಚ್ಚಬೇಕು ಅಂತ ಅಂದ್ಕೊಬಿಟ್ಟಿದ್ದೆ. ಅಂಕಲ್ ಬಂದು ಎಲ್ಲ ಸರಿ ಹಾಕ್ಬಿಟ್ಟೆಲ್ಲ ಕ್ಲೀನಾಗೆ. ಪೈಪೆಲ್ಲ ಸ್ವಲ್ಪ ಉದ್ದ ಬೇಕಾಗಿತ್ತು. ಇದು ನೋಡಿದ್ರೆ ನನಗಿದ್ದಿದ್ದು ಹಿಂದ್ಗಡೆ ಇತ್ತು ಪೈಪ್ ಕಲೆಕ್ಷನ್. ಇದು ನೋಡಿದ್ರೆ ಫ್ರಂಟಿಗೆ ಬಂದಿದೆ. ಸ್ವಲ್ಪ ಉದ್ದ ವೈರ್ ಬೇಕಾಗಿತ್ತು. ಬರಬೇಕಾದ್ರೆ ತೊಗೊಬಂದ್ಬಿಟ್ಟಿದ್ದೆ ವೈರ್ನ. ಅದಕ್ಕೆ ಅಂಕಲ್ ಹಾಕ್ಕೊಟ್ಬಿಟ್ಟು ಕ್ಲೀನಾಗಿ ಹೋದ್ರು. ನಾನು ಸರಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಎಲ್ಲ ಒಡ್ಸ್ಕೊಂಬಿಟ್ಟು ಕ್ಲೀನಾಗಿ ಅಷ್ಟೊಂದು ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಎಲ್ಲ ಇಟ್ಟು ನಾನು ಕ್ಲೀನಾಗಿ ಪೂಜೆ ಮಾಡಿಕೊಂಡೆ.
ಅಂದ್ಕೊಂಡೆ. ಲಕ್ಷ್ಮಿ ಇದು ಇವತ್ತು ನಮಗೆ ಯಾವತ್ತು ಏನೇ ಆದರೂ ಲಕ್ಷ್ಮಿ ತರಲ್ವ ಒಲೆ ಇವತ್ತು, ಅದಕ್ಕೆ ನಾನು ಎಲ್ಲ ಕ್ಲೀನಾಗೆಲ್ಲ ಪೂಜೆ ಮಾಡಿಕೊಂಡೆ. ಮಿಕ್ಸಿಗೂ ಮತ್ತು ಗ್ಯಾಸಿಗೆ ಎರಡಕ್ಕೂ ಪೂಜೆ ಮಾಡಿಬಿಟ್ಟು ಫಸ್ಟ್ ನಾನು ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಯಾವತ್ತೂ ನಾವು ಫಸ್ಟ್ ಏನಾದರೂ ಒಲೆ ಹಚ್ಚಿದ್ಮೇಲೆ ಸ್ವಲ್ಪ ಹಾಲು ಬಿಸಿ ಮಾಡಬೇಕು. ಹಾಲು ಅಮೃತ ಥರ ಅಲ್ವಾ, ಅದನ್ನು ಲಕ್ಷ್ಮಿ ಥರ ಅಂದ್ಬಿಟ್ಟು ಫಸ್ಟ್ ನಾನು ಹಾಲು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಕೂಗೋಕ್ಕೆ ಇಟ್ಟಿದ್ನಲ್ಲ ಫಸ್ಟು ಅಂಕಲ್ ಬಂದ್ಬಿಟ್ಟು ತೆಗೆದಿಟ್ಬಿಟ್ಟಿದ್ದೆ. ಬೇಗ ಸಾರು ಮಾಡ್ಕೊಂಡು ಅಂದ್ಬಿಟ್ಟು ಮಿಕ್ಸಿ ಮತ್ತು ಕುಕ್ಕರ್ ಇಟ್ಬಿಟ್ಟು ಬೇಗ ಕೂಗಲಿ, ನಾನು ಅಷ್ಟೊತ್ತಿಗೆ ಕೂಗಿಸ್ಬಿಟ್ಟು ನಾನು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಕೂಗಲಿ ಅಂತ ಇದಪ್ಪ ವಿಸಿಲ್ ಆಗಲಿ ಅಂತ ಅಂದ್ಕೊಂಡೆ. ಆಮೇಲೆ ಹೋಗಿ ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಬರೋಣ ಬಿಡು ಅಂತ ಅಂದ್ಕೊಂಡು ಇವಾಗ ಇಟ್ಟಿದ್ದೀನಿ ಮಾಡೋಕ್ಕೆ. ಟೈಮ್ ಆಗೋಗ್ಬಿಟ್ಟಿತ್ತು. ಮತ್ತು ಅದು ಬಸ್ಸಾರು ಮಾಡೋದಲ್ವ, ನಿಮಗೆ ಗೊತ್ತಿದ್ದಲ್ಲ ಬಸ್ಸಾರು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಕೂಗಿಸ್ಕೊಂಡು ನಾವು ಅದನ್ನು ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಮಸಾಲೆ ಮಾಡ್ಕೊಂಡು ಅದಕ್ಕೆ ಕಾಯಿ ತುರ್ಕೊಂಡು ಕಾಳೆಲ್ಲ ಹುರ್ಕೊಂಡು ನನಗೆ ಎಷ್ಟು ಟೈಮ್ ಆಗುತ್ತೆ ಅಂದರೆ, ಇರಲಿ ಸೊಪ್ಪೆಲ್ಲ ಇತ್ತು ಮತ್ತು ಹಂಗೆ ಅಂದ್ಕೊಂಡ್ರೆ ಅದು ಹಂಗೆ ಬಿಟ್ಬಿಟ್ಟಿರ್ತೀನಿ, ಮಾಡೋಕ್ಕೆ ಆಗೋದಿಲ್ಲ ಸೊಪ್ಪು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೂ ಅದಕ್ಕೂ ಚೆನ್ನಾಗೂ ಇರೋದಿಲ್ಲ. ನಾನು ಅದಕ್ಕೇ ಮಾಡ್ಕೊಂಬಿಡೋಣ ಇವಾಗ ಬಸ್ಸಾರು ನಾಳೆಗೂ ಆಗುತ್ತೆ ಸ್ಯಾಟರ್ಡೇಗೆ ಅಂತ ಅಂದ್ಕೊಬಿಟ್ಟು ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನಿಮಗೆ ನನಗೆ 4 ಒಲೆದು ಇಷ್ಟ, ಅಂದರೆ 2 ಒಲೆದು ಇಷ್ಟ. 3 ಒಲೆ ತೊಗೊಬಂದಿದ್ದೆ, ಯಾಕೋ ನನಗೆ ಗೊತ್ತಿಲ್ಲ, ಅದು ನನಗೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೋ ಉರಿತಾನೆ ಇರಲಿಲ್ಲ. 2 ವರ್ಷದಿಂದನೂ ಸ್ವಲ್ಪ ದಿವಸ ಮಾತ್ರ ಹೊಸದಿದ್ದಾಗ ಮಾತ್ರ ಚೆನ್ನಾಗಿತ್ತು, ಆಮೇಲೆ ಉರಿತಾನೆ ಇರಲಿಲ್ಲ ಒಲೆ. ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ಚಪಾತಿ ಮಾಡೋಕ್ಕಾಗಲಿರೋ ಏನಾರಾಗಲಿ ಬೇಗ ಕೂಗ್ತಾನೆ ಇಲ್ಲ. ಟೈಮ್ ನಾನು ನೀರನ್ನೆಲ್ಲ ಬಿಸಿ ಮಾಡಿ ಕೂಗೋಕ್ಕಿಟ್ರು ಬೇಗ ವಿಸಿಲೇ ಬರ್ತಾ ಇರಲಿ, ಅದು ಉರಿನೇ ತಾಗ್ತಾ ಇರಲಿಲ್ವ ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆಯವರು ಅಷ್ಟೊಂದು ದುಡ್ಡು ಕೊಡ್ತಾಯಿದ್ದೀನಿ, ನನಗೆ ಬೇಜಾರಾಗ್ಬಿಟ್ಟಿತ್ತು. ನಾನು ಅದಕ್ಕೇ ಸರಿ ಅದನ್ನೇನು ವಾಪಸ್ ಮಾಡೋಕ್ಕೆ ಹೋಗಲಿಲ್ಲ, ಮತ್ತೆ ಪ್ಯಾಕ್ ಮಾಡಂಗೆ ಮೇಲ್ಗಡೆ ಇಟ್ಟಿದ್ದೀವಿ. ನಮ್ಮ ಮನೆಯವರು ಅದನ್ನು ಅಷ್ಟೊಂದು ದುಡ್ಡು ಕೊಡ್ದು ಅಂದ್ಬಿಟ್ಟು ಅವ್ರಿಗೆ ಹೋಗಿ 1000 ರೂಪಾಯಿಗೆಲ್ಲ ಕೊಡೋಕ್ಕಾಗೋದಿಲ್ಲ ಬಿಡು ಅಂತ ಅಂದರೆ ಸರಿ ಇಕ್ಕಿದ್ದೀವಿ ನಾವು ಹಂಗೆ ಮನೇಲಿ. ಇವಾಗ ಇದನ್ನು ತಕ್ಕೊಟ್ಟಿದ್ದಾರೆ. ಇದನ್ನಾದರೆ ಎಷ್ಟೊಂದು 1 ವರ್ಷಕ್ಕೊಂದು ತಗೊಂಡ್ರು ನಮಗೇನು ಬೇಜಾರಾಗೋದಿಲ್ಲ. ಅಷ್ಟು 18-20 ಸಾವಿರ ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ತಂದ್ರೂ ಹೊಟ್ಟೆ ಉರಿಯುತ್ತೆ ನಮಗೆ. ಏನಾರು ಆದರೆ ಇಷ್ಟೊಂದು ದುಡ್ಡು ಕೊಟ್ಟು ತಂದ್ರೂ ವಾರಂಟಿ ಕೊಟ್ಟಿದ್ದಾರೆ. ಆಮೇಲೆ ಹೋಗಿ ಕೇಳಕ್ಕೆ ಗ್ಲಾಸಿಗೆ ಮಾತ್ರ ವಾರಂಟಿ, ಗ್ಯಾಸಿಗಲ್ಲ ಅಂತ ಅಂದರು. ಸರಿ ಬಿಡು ಇನ್ನೇನು ಮಾತಾಡೋಕ್ಕಾಗೋದಿಲ್ಲ ಅವ್ರ ಹತ್ರ ಅಂದ್ಬಿಟ್ಟು ನಾವು ಅದಕ್ಕೆ ಸರಿ ಎತ್ತಿಕ್ಕಿದೆ. ಇವಾಗ ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನು ನೋಡಿ ಇದು ವಿಸಿಲ್ ಬರ್ತಾಯಿದೆ ಈ ಕಡೆ ಸೈಡು, ಅದಕ್ಕೆ ಬಾಣಲಿಗೆ ನಾನು ಇದು 2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಸಪ್ರೇಟಾಗಿ ಹುರ್ಕೋಬೇಕು. ಓಕೆನಾ, ಹುರ್ದಿನಿ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ ಹೊಸದು ಮಿಕ್ಸಿಲಿ ನಾನು ರುಬ್ತಾಯಿದ್ದೀನಿ. ಇವತ್ತಿನ ದಿವಸ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಗ್ಯಾಸೂ ಶುಕ್ರವಾರನೇ, ಮಿಕ್ಸಿನೂ ಶುಕ್ರವಾರನೇ, ಅದು ರುಬ್ಬಕ್ಕೂ ಇವತ್ತಿನ ದಿವಸನೇ ಅಡುಗೆ ಮಾಡ್ತಾಯಿದ್ದೀನಿ. ಹೊಸದ್ರಲ್ಲಿ ಇದನ್ನು ಹೊಸದ್ರಲ್ಲೇ ಮಾಡ್ತಾಯಿದ್ದೀನಿ. ಏನೋ ಒಂಥರ ಹೊಸದ್ರಲ್ಲಿ ಒಂಥರ ಖುಷಿ ಅನಿಸುತ್ತೆ ನನಗೂ. ಅಡುಗೆ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೆ. ಎಲ್ಲ ಆಯಿತು ನೋಡಿ. ಇವಾಗ ಅದನ್ನು ಹುರಿದಿಟ್ಕೊಂಡಿದ್ನಲ್ಲ ನಾನು ಸಪ್ರೇಟಾಗಿ, ಸ್ವಲ್ಪ ತಣ್ಣಗಾಗಿತ್ತು, ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸ್ಕೊಂಡು ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಕಾಳು ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳಿ. ಟೊಮೊಟೊ ಎಲ್ಲ ಬಿಸಿ ಇತ್ತಲ್ಲ, ಟೊಮೊಟೊನ ಹಾಕೊಂಡು ರುಬ್ಕೊಳ್ಳಿ. ಟೊಮೊಟೊ ಎಲ್ಲ ಬಿಸಿ ಇರುತ್ತೆ ನೋಡ್ಕೊಂಡು ನೀವು ಇದು ರುಬ್ಬಿ ಆಯಿತಾ. ಅದು ಒಂದ್ಸರಿ ಡಬ್ ಅಂತ ಮೇಲ್ಗಡೆ ಹಾರಿಬಿಡುತ್ತೆ. ಯಾವಾಗಲೂ ನೀವು ಹುಷಾರಾಗಿ ಯೂಸ್ ಮಾಡಬೇಕಾದ್ರೆ ತಣ್ಣಗಾದಾಗೆ ನೀವು ರುಬ್ಬಿ. ಓಕೆನಾ, ನೋಡಿ ಆ ತಣ್ಣಗಾಗಲಿ ಅಂತ ಬಿಟ್ಬಿಟ್ಟು ನಾನು ಇವಾಗ ಕಾಳಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಅದು ತಣ್ಣಗಾಗಲಿ ಅಂದ್ಬಿಟ್ಟು ನಾನು ಇದನ್ನು ಒಗ್ಗರಣೆ ಹಾಕ್ಕೊತಿದ್ದೀನಿ. ಕಾಳು ಮಾಮೂಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವು ಚಿಟಪಟ ಅಂದಮೇಲೆ ಫುಲ್ಲು ಆಯಿಲ್ ಫ್ರೈ ಮಾಡ್ಕೊಳ್ಳಿ ಕೆಂಪುಗೆ. ಇವಾಗ ನಾವು ಕಾಳು ಬಸ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು, ನಿಮಗೆ ಸೊಪ್ಪು ಬೇಡ ಅಂದರೆ ಸೊಪ್ಪನ್ನ ಫುಲ್ಲು ರುಬ್ಕೋಬೋದು. ಇಲ್ಲ ಅಂದರೆ ನೀವು ಕಾಳು ಮತ್ತು ಸೊಪ್ಪು ಎರಡು ಬೇಕು ಅಂದರೆ ಸ್ವಲ್ಪನೇ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಫುಲ್ಲು ಆಯಿಲ್ ಫ್ರೈ ಆದಮೇಲೆ ನೀವು ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕಾಳೆಲ್ಲ ರೆಡಿ ಆಯಿತು, ನಾನು ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಸಾರು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾರಿಗೆ ಮಾಮೂಲಿ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಇದು ಕರಿಬೇವು, ಈರುಳ್ಳಿ, ನಿಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಹೊಸ ಮಿಕ್ಸಿ ಅಲ್ವಾ, ಒಂದೇ ಸಲ ಹಿಂಗೆ ಅಂದಿದ ತಕ್ಷಣ ಸಣ್ಣಕ್ಕೆ ಆಗೋಗ್ಬಿಡ್ತು. ನಿಮಗೆ ಗೊತ್ತಿದೆಯಲ್ಲ, ಅವತ್ತೊಂದು ದಿವಸ ಸಾರು ಮಾಡೋಕ್ಕೋಗಿ ನಾನು ಕೆಳಗಡೆ ಎಲ್ಲ ಸೋರೋಗಿತ್ತು ಅಂತ ಹೇಳಿದ್ನಲ್ಲ, ಎಷ್ಟು ಸಲ ರಿಪೇರಿ ಮಾಡಿಸಿದ್ದೀನಿ ನಾನು. ಮದುವೆಗೋಸ್ಕರ ಅಂದರೆ ಒಂದು 10 ವರ್ಷನಾದರೂ ಆಯ್ತೇನೆ ಯೂಸ್ ಮಾಡಿ ನಾನು ಅದು ಮಿಕ್ಸಿ ಹಳೇದು. ಅದು ಕೆಟ್ಟೋಗ್ತಾನೆ ಇರ್ತೀನಿ. ನಾನು ಎಷ್ಟು ಸಲಿಂದ ರಿಪೇರಿ ಮಾಡಿಸೋಣ ಬಿಡು ಅಂದ್ಬಿಟ್ಟು ನಮ್ಮ ಮನೆಯವರು ಸರಿ ಕೊಡಿಸ್ರಿ ಅಂತ ಹೇಳಿದ್ನಲ್ಲ, ಕೊಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಸಾರು ಅಂತ. ಅಂದರೆ ನಿಮಗೆ ಹುಣ್ಸೆಹಣ್ಣು ಬೇಕಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ. ಬಿಸಿಯಾಗಿ ಚಳಿಗೆ ರಾಗಿ ಮುದ್ದೆ, ಬಸ್ಸಾರು, ಕಾಳು ನೀವೊಂದ್ಸಲಿ ಟ್ರೈ ಮಾಡಿ. ಇವತ್ತಿನ ದಿವಸ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್.